ಸ್ವತಃ ಹಡೆದ ಯಶೋದೆ ಕೃಷ್ಣನ ಬಳಿ ಹೇಳ್ತಾಳೆ 80 ವರ್ಷ ಕೃಷ್ಣನಿಗಾದಾಗ, ಕೃಷ್ಣ ಅವತ್ತು ಬಾಲ್ಯದಲ್ಲಿ ಕಳತನ ಮಾಡಿದ್ದೆಲ್ಲ ಇವತ್ತಾದ್ರೂ ಒಪ್ಪಿಕೋ ಅಂತ. ಕೃಷ್ಣ ಹೇಳ್ತಾನೆ, ಅಮ್ಮ ನಿನಗೆ 80 ವರ್ಷ ಆದ್ರೂ ನಿನ್ನ ಅಜ್ಞಾನ ಪರಿಹಾರ ಆಗಲಿಲ್ಲ, ನಾನು ಯಾರ ಮನೆಯಲ್ಲೂ ಬೆಣ್ಣೆ ಕಳತನ ಮಾಡಲೇ ಇಲ್ಲ. ಕೃಷ್ಣ ನೀನು ಸುಳ್ಳು ಹೇಳ್ತಾ ಇದೀಯ ಅಂದ್ರೆ ಕೃಷ್ಣ ಹೇಳ್ತಾನೆ, ಅಮ್ಮ ಇವತ್ತು ಸತ್ಯ ಹೇಳ್ತೇನೆ ಕೇಳು, ನಿಜವಾಗಿ ಕಳ್ಳರು ಯಾರು ಗೊತ್ತೋ? ಆ ಗೋಪಿಯರು ನಿನ್ನ ಬಳಿ ಬಂದು ಚಾಡಿ ಹೇಳಿದ್ರಲ್ಲ ಹೆಣ್ಮಕ್ಕಳು, ಅವರು ಕಳ್ಳರು, ನಾನಲ್ಲ. ಯಾಕೆ ಕೃಷ್ಣ ಅವ್ರನ್ನ ಕಳ್ಳ ಅಂತ ಹೇಳ್ತಾ ಇದೀಯ? ಅವರ ಮನೆಯ ಬೆಣ್ಣೆ ಅದು. ಇಲ್ಲಮ್ಮ, ತಪ್ಪು ತಿಳ್ಕೊಂಡಿದೆ. ಈ ಸಮಗ್ರ ಜಗತ್ತು ನನ್ನದು. ಈಶಾವಾಸ್ಯಮಿದಂ ಸರ್ವಂ. ನನ್ನ ಮನೆಯ ಪದಾರ್ಥವನ್ನ ಕದ್ದು ಮುಕ್ಕಿದವರು ಆ ಗೋಪಿಯರು. ಇವತ್ತು ನಮ್ಮ ಕಥೆಯೂ ಅದೇ, ಎಲ್ಲ ನಂದು ನಂದು ಅಂತ ಹೇಳ್ತಾ ಇದ್ದೀವಿ, ಯಾವುದು ನಮ್ಮದಲ್ಲ. ಪೂಜೆ ಕೂತಾಗ ಭಟ್ರುಗಳು ಹೇಳ್ತಾರೆ, ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಭಗವತ ಕರ್ಮಣ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲವೂ. ತನು ನಿನ್ನದೋ, ಜೀವನ ನಿನ್ನದೋ, ಅನುದಿನದಲ್ಲಿ ಬಾಹು ಸುಖ